ಈಗಿನ ಜನ್ರೇಷನ್ ಅವ್ರಿಗೆ ಒಂದು ಮಾದರಿಯ ದಿನಚರಿ ಅಂದರೆ ಹೇಗೆ ಹೇಳ್ತೀರಾ, ಅಥವಾ ಏನು ಸಜೆಸ್ಟ್ ಮಾಡ್ತೀರಾ ಈಗಿನ ಜನರಿಗೆ? ಈಗಿನ ಜನ್ರೇಷನ್ ನಾವು ಅವ್ರುಗಳೆಲ್ಲ ಏನಂದರೆ ಅವರೆಲ್ಲ ಔಟ್ಡೇಟೆಡ್, ಅವರೆಲ್ಲ ಓಲ್ಡ್ ಫ್ಯಾಷನ್. ನಾವೀಗಂಗೆ ಲೈಫ್ ಸ್ಟೈಲ್ ನಮ್ಗೆ ಚೆಂದ ಇದೆ ಹಾಗಂತ ಒಂದು ಭ್ರಮೆಯಲ್ಲಿದ್ದಾರೆ. ಅದು ಭ್ರಮೆ, ನಿಜವಾಗದು ಭ್ರಮೆ ತಾನೆ. ಯಾಕಂದ್ರೆ ನಾವು ನಮ್ಮಿಷ್ಟಕ್ಕೆ ನಾವು ಡ್ರೆಸ್ ಮಾಡಿಕೊಂಡು ನಮ್ಮಿಷ್ಟಕ್ಕೆ ನಾವು ಅಡ್ಡಾಡಿದರೆ ನಾವು ತುಂಬ ಚೆನ್ನಾಗಿದ್ದೆವು. ಇವರೆಲ್ಲ ಔಟ್ಡೇಟೆಡು, ಏನೋ ಒಂದೇ ಒಂದು ಜಾಗದಲ್ಲಿ ಕೂತ್ಕೊಂಡು ಏನೋ ಮಾತಾಡಿ ಶಾಸ್ತ್ರ ಪುರಾಣ ಇದು ಹೇಳ್ತಾ ಇದ್ದಾರೆ. ಇವರೆಲ್ಲ ಆ ಒಂದು ಭಾವನೆಯಲ್ಲಿ ಯುವಕಿಯರು ಇದ್ದಾರೆ. ಟಿ ವಿ ನೋಡ್ತಾ ಊಟ ಮಾಡೋದು, ಮೊಬೈಲ್ ನೋಡ್ತಾ ಊಟ ಮಾಡೋದು, ಇದೆಲ್ಲ ಬೇಡ. ಆ ಒಂದು 5 ಎಷ್ಟೊತ್ತು ಊಟ 10 ನಿಮಿಷ, ಆ ನಿಮಿಷ ಎಲ್ಲವನ್ನು ಬಿಟ್ಟು ನೀವು ದೇವರ ಸ್ಮರಣೆ ಮಾಡದೇ ಇದ್ದರೂ ಪರವಾಗಿಲ್ಲ. ಅದನ್ನು ಯಾಕಂದರೆ ಅದರೊಡೆ ಪರಿಣಾಮ ಮನಸ್ಸಿಗೆ ಬರುತ್ತೆ. ಅದನ್ನು ಯಾಕಂದರೆ ಊಟ ಮಾಡುವಾಗ ಚಿಂತನೆ ನಮ್ಮ ದೈನಂದಿನ ಇದಕ್ಕೆ ಬರುತ್ತೆ. ಪ್ರಾತಃ ಕಾಲ ಯಾವ ಚಿಂತನೆ ಮಾಡ್ತೇವೋ ಅದನ್ನು ಇಡೀ ಜನ್ಮಕ್ಕೂ ಬರುತ್ತೆ. ನಮ್ಮ ಮನೆ ಮತ್ತು ಒಳ್ಳೆ ಮಕ್ಕಳಲ್ಲ, ಸಮಾಜಕ್ಕೆ ಒಳ್ಳೆ ಪ್ರಜೆಗಳು ನಿಮ್ಮಂಥವ್ರು ಆಗ್ತಾರೆ ಅಂತ ಸಂತೋಷ ಪಡ್ತೇವೆ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.